National Mediation, Arbitration, Conciliation Center, trustee and honorary director. Clinical legal education and senior environmental advocate. law. ಸುಮಾರು ಒಂದು 25 ವರ್ಷದಿಂದ ನಾನು ಮೀಡಿಯೇಟರ್ ಆಗಿದ್ದೀನಿ. Bangalore Mediation Center was created for two reasons. One is to make Bangalore as a hub for international arbitration and mediation like Singapore. ಇನ್ನೊಂದು ಕಾರಣ ಏನಂದರೆ to provide arbitration and mediation at a very economical rate for poor people, for people belonging to small industries and trade, ಮತ್ತೆ to provide free mediation for all economically weaker sections of society. Okay, ನಾವು once in 6 months ನಾವು ಫ್ರೀ ಮೀಡಿಯೇಷನ್ ಕ್ಲಿನಿಕ್ ಕಟ್ ಮಾಡ್ತಾ ಇದ್ದೀವಿ. ನಮ್ಮ ಮೀಡಿಯೇಟರ್ಸ್ ಎಲ್ಲ ಸೇರಿ ನಾವು ಪ್ಯಾಂಪ್ಲೆಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಮಕ್ಕಳು ಇವರೆಲ್ಲ ಬರ್ತಾರೆ, ಆಟೋ ರಿಕ್ಷಾ ಡ್ರೈವರು, ಮನೆಯಲ್ಲಿ ಕೆಲಸ ಮಾಡೋರು, ಅವರೆಲ್ಲ ಬಂದು ಕೇಳ್ತಾರೆ, ಈ ಥರ ನಮಗೆ ಪ್ರಾಬ್ಲಮ್ ಇದೆ, ಏನು ಮಾಡೋದು. ನಾವು ಅಡ್ವೈಸ್ ಮಾಡ್ತೀವಿ. ಎರಡು ಪಾರ್ಟಿಯೂ ಸೇರಿ ಬಂದರೆ ನಾವು ಮೀಡಿಯೇಷನ್ ಮಾಡೋಕ್ಕೆ ಸಿದ್ಧವಾಗಿದ್ವಿ. ಕೆಲವರು ಬರ್ತಾರೆ, ಬಂದರೆ ನಾವು ಮೀಡಿಯೇಷನ್ ಮಾಡ್ತೀವಿ. ಏನಂದರೆ ನನ್ನ ಪ್ರಕಾರ 90%, ಸುಮಾರು 90% ಆಫ್ ಡಿಸ್ಪ್ಯೂಟ್ಸ್ ಕೋರ್ಟಿಗೆ ಹೋಗಲ್ಲ. ಆದರೂ ಕೂಡ ನಮ್ಮ ಬ್ಯಾಕ್ಲಾಗ್ ಇರ್ತವಲ್ಲ, ಸುಮಾರು ಒಂದು 5 crore ಕೇಸಸ್ ಪೆಂಡಿಂಗಲ್ಲಿ. ಬಟ್ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು, 5 ಕೋಟಿ ಪೆಂಡಿಂಗ್ನಲ್ಲಿರುವಾಗ ವರ್ಷಕ್ಕೆ ಎಷ್ಟು ಕೇಸಸ್ ಫೈಲ್ ಆಗ್ತಾ ಇರುತ್ತೆ. ಅದು ನಾರ್ಮಲಿ ಬಿಟ್ವೀನ್ 5 to 6 crore ಕೇಸಸ್, ನ್ಯೂ ಕೇಸಸ್ ಆರ್ ಬಿಂಗ್ ಫೈಲ್. ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ. ಸೊ ಯಾಕೆ ನಾವು ಇನ್ನು ಕೋರ್ಟ್ಗೆ ಪ್ರೆಷರ್ ಆಗಬೇಕು? ಸರ್ಕಾರ ಹತ್ರ ದುಡ್ಡಿಲ್ಲ. ಇನ್ನೊಂದು ನಾವು ಅಷ್ಟೊಂದು ಕೋರ್ಟ್ ಕ್ರಿಯೇಟ್ ಮಾಡಬೇಕಂದ್ರೆ ಸುಮಾರು ಒಂದು 50,000 ಕೋರ್ಟ್ ಅಡಿಷನಲ್ ಆಗಿ ಮಾಡಬೇಕು. ಕೋಟ್ಯಾಂತರ ಪೈಸೆ ಬಡ್ಜೆಟ್ನಲ್ಲಿ ಪ್ರಾವಿಷನ್ ಮಾಡಬೇಕಾಗತ್ತೆ. ಸೊ ಸರ್ಕಾರ ಕೈಯಲ್ಲಿ ಆಗಲ್ಲ, ಕೋರ್ಟ್ಗೆ ಬರ್ಡನ್ ಆಗುತ್ತೆ. ಯಾಕೆ ನಾವೇ ನಮ್ಮ ಮೀಡಿಯೇಷನ್ ಮುಖಾಂತರ ಮಕ್ಕಳಿಗೆ ರಿಲೀಫ್ ಏನಾದ್ರು ಕೊಡಬೇಕು ಅಂತ ಆ ಉದ್ದೇಶದಲ್ಲಿ ನಾವು ಬ್ರಿಡ್ಜ್ ದ ಡಿವೈಡ್. ಈಗ ಗ್ಯಾಪ್ ಇದೆ. ಈಗ ಒಂದು ಆಟೋ ರಿಕ್ಷಾ ಡ್ರೈವರ್ ಇಟ್ಕೊಳ್ಳಿ, ಅವ್ರಿಗೆ 5,000 ರಿಕ್ವೈರ್ ಮಾಡಬೇಕಿದ್ರೆ ಲಾಯರ್ ಹತ್ರ ಹೋಗ್ತಾರೆ. ಅವ್ರಿಗೆ ಬೇರೆ ದಾರಿ, ಬೆಳಗ್ಗೆ ಚಿತ್ರ ನೋಡಿದಿರಲ್ಲ, ಸೊ ಅವ್ರ ಬೇರೆ ದಾರಿ ಸಿಗೋಲ್ಲ. ಅವರು ರೌಡಿ ಹತ್ರ ಹೋಗ್ಬಿಡ್ತಾರೆ, ಬೇರೆ ಕಡೆ ಹೋಗ್ತಾರೆ. ಡೆಮಾಕ್ರಸಿನಲ್ಲಿ ಸರಿ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ, ಬ್ರಿಡ್ಜ್ ದ ಡಿವೈಡ್ ಮುಖಾಂತರ ಪ್ರತಿಯೊಂದು ಲಾ ಕಾಲೇಜ್ ಶುರು ಮಾಡ್ತಾಯಿದ್ವಿ. ಈಗ 11 ಲಾ ಕಾಲೇಜ್ನಲ್ಲಿ ನಾವು ಮೀಡಿಯೇಷನಲ್ಲಿ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟು 56 ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಮೀಡಿಯೇಷನ್ ಬಡವರಿಗೆಲ್ಲ ಮೀಡಿಯೇಷನ್ ಮಾಡಬೇಕು. ಕಂಪಲ್ಸರಿ ಪ್ರತಿಯೊಂದು ಟ್ರೈನಿಂಗ್ ಸ್ಟೂಡೆಂಟು 10 ಮೀಡಿಯೇಷನ್ ಮಾಡಲೇಬೇಕು ಬಡವರಿಗೆ. ಸೊ ಅವರು ಗ್ರ್ಯಾಜುಯೇಟ್ ಮಾಡುವಾಗ ಅವ್ರಿಗೆ ನಾವು ಸರ್ಟಿಫಿಕೇಟ್ ಕೊಡ್ತೀವಿ, ಪ್ರಾಕ್ಟೀಸಿಂಗ್ ಮೀಡಿಯೇಟರ್ ಸರ್ಟಿಫಿಕೇಟ್. ಸೊ ಅವ್ರಿಗೆ ಡಬಲ್ ಡಿಗ್ರಿ ಥರ ಆಗುತ್ತೆ. ಒಂದು ಲಾಯರ್ಸ್ ಡಿಗ್ರಿ ಬರುತ್ತೆ, ಇನ್ನೊಂದು ಮೀಡಿಯೇಷನ್ ಸರ್ಟಿಫಿಕೇಟ್ ಬರುತ್ತೆ. ಅದ್ರ ಮುಖಾಂತರ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಆ ಡಿಗ್ರಿಗೆ ಎಷ್ಟು ಟೈಮ್ ತೊಗೊಳ್ತೀವಿ ಸರ್? ಡ್ಯೂರೇಷನ್ 50 hours. ಅದು ವೀಕೆಂಡ್ನಲ್ಲಿ ಸ್ಪ್ರೆಡ್ ಮಾಡ್ತೀವಿ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ತಿರ್ಗಾ ಮತ್ತೆ ಸ್ಯಾಟರ್ಡೇ, ಸಂಡೇ. ಸೊ ಒಬ್ಬರು ಏನು ಮಾಡ್ತಾರೆ, ಆ ಕಾಲೇಜ್ ಶನಿವಾರ ಭಾನುವಾರ ಆ ಕಾಲೇಜ್ ಕ್ಲಾಸ್ ರೂಮ್ಗೆ ಕನ್ವರ್ಟ್ ಮಾಡಿಬಿಟ್ಟು ಫ್ರೀಯಾಗಿ ಮೀಡಿಯೇಷನ್ ಮಾಡಬೇಕು. ಪ್ರತಿಯೊಂದು ನಮ್ಮ ದೇಶದಲ್ಲಿ ಮೋರ್ ದೆನ್ 1200 ಲಾ ಕಾಲೇಜಸ್ ಇದೆ. ಪ್ರತಿಯೊಂದು ಲಾ ಕಾಲೇಜಲ್ಲಿ ಒಂದೊಂದು ಮೀಡಿಯೇಷನ್ ಕ್ರಿಯೇಟ್ ಮಾಡ್ತಾರೆ. ಇಟ್ಸ್ ದ ಬೆಸ್ಟ್ ಥಿಂಗ್ ದಟ್ ವಿ ಕ್ಯಾನ್ ಡೂ ಫಾರ್ ದ ಸೊಸೈಟಿ. ಅದನ್ನೇ ಬೈಮ್ಯಾಕ್ ಈಗ ನಾವು ಶುರು ಮಾಡಿದ್ವಿ. ಇನ್ನೂ ದೂರ ಹೋಗಬೇಕು. ಇದನ್ನು ಈಗ ಅವೇರ್ನೆಸ್ ಇಸ್ ವೆರಿ ಲೆಸ್ ಸರ್. ಅವೇರ್ನೆಸ್ ಮಾಡಬೇಕು. ಅದು ಬೆಸ್ಟ್ ಅಂಬಾಸಿಡರ್ಸ್ ಅವೇರ್ನೆಸ್ ಯಾರು ಕ್ರಿಯೇಟ್ ಮಾಡ್ತಾರೆ? ಯೂತ್, ಸ್ಟೂಡೆಂಟ್ಸ್. ಈಗ ದಿಸ್ ಅ ಟೈಮ್ ಆಫ್ ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಇದೆ, ರೀಲ್ಸ್ ಇದೆ. ಪ್ರತಿಯೊಂದು ಸ್ಟೂಡೆಂಟ್ಸ್ ಪ್ರೊಪಗೇಟ್ ಮಾಡ್ತಾರೆ, ಡೆವಲಪ್ ಆಗ್ತದೆ, ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ನಮ್ಮ ಕೈನಲ್ಲಿ ಲಾಯರ್ಸ್ ಎಲ್ಲ ಬೇರೆ ಬ್ಯುಸಿಯಾಗಿರ್ತಾರೆ. ಸೊ ಈಗ ಇಟ್ಸ್ ಎ ಪವರ್ ಆಫ್ ದ ಯೂತ್.
ಸೊ ಎನೇಬಲ್ ದ ಯೂತ್ ಅದೇ ನಮ್ಮ ಕರ್ತವ್ಯ.